ನಾವು ಗ್ರಹಗತಿಗಳ ಸಂಚಾರವನ್ನು ಒಂದು ಸಲ ನೋಡಲಿಕ್ಕಾಗಿ ಸೂರ್ಯ ನಿಮ್ಮ ಸ್ವಸ್ಥಾನದಲ್ಲಿ ಮೊದಲನೇ ಮನೆಯಲ್ಲೇ ಇರೋದ್ರಿಂದ ರೂಲಿಂಗ್ ಪ್ಲ್ಯಾನೆಟ್ ಅಂತ ಕೂಡ ಇದನ್ನು ಹೇಳ್ತೀವಿ. ಹಾಗಾಗಿ ಈ ಬುಧ ಮತ್ತು ಕೇತು ಕೂಡ ಈ ಒಂದು ಸೂರ್ಯನ ಸಂಚಾರಕ್ಕೆ ಬಲವನ್ನು ತುಂಬುತ್ತಾ ಇದೆ. ಅದೇ ರೀತಿಯಾಗಿ ಈ 12ನೇ ಮನೆ ಅಂತ ನಾವೇನು ಹೇಳ್ತೀವಿ ಗುರುಗ್ರಹ, ಅಲ್ಲಿ ಎಕ್ಸಾಲ್ಟೆಡ್ ಆಗಿರುವಂಥದ್ದು. ಓವರಾಲ್ ಇದನ್ನು ನಾವು ಸಮಪ್ ಮಾಡಬಹುದು. ಈ ಸಿಂಹರಾಶಿಗೆ ಈ 24ರಿಂದ 31ರವರೆಗೆ ಸಂಚಾರವನ್ನು ನೋಡಲಿಕ್ಕಾಗಿ ಅದು ಕರಿಯರ್ ವೈಸ್ ಇಂಪ್ಯಾಕ್ಟ್ ಮಾಡುವಂಥದ್ದು. ಅದೇ ರೀತಿ ವೃತ್ತಿ, ವ್ಯಾಪಾರ, ವ್ಯವಹಾರ, ಸಾಂಸಾರಿಕ ಜೀವನ, ಕೃಷಿ, ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ, ಉದ್ಯಮ, ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಈ ಒಂದು ಆಗಸ್ಟ್ ತಿಂಗಳಿನಿಂದಾದ್ಯಂತ ಹಿಡಿದು ನಮಗೆ ಈ ಡಿಸೆಂಬರ್ 31ರವರೆಗೂ ಕೂಡ ಈ ಸಿಂಹರಾಶಿಗೆ ಈ ವಿಶೇಷವಾಗಿ ಶನಿ ವಕ್ರಿಯಾಗಿರೋದ್ರಿಂದ ಕೆಲವೊಂದು ಅಡೆತಡೆಗಳು, ಹಿನ್ನಡೆಗಳನ್ನು ಆಗಾಗ ಅನುಭವಿಸುವಂಥದ್ದು ತಾವು ಫೀಲ್ ಮಾಡ್ತಾ ಇರ್ತೀರಿ. ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿಯೂ ಕೂಡ ಅದೇ ರೀತಿ ಹಣಕಾಸು ಅಂತ ಬಂದಾಗ ಇಲ್ಲಿ ನಾವು ಡಿಪ್ಲೊಮೆಸಿ ಅಂತ ತೋರಿಸುತ್ತೆ. ಅಂದರೆ ನಾವು ಅತಿಯಾದಂತಹ ಲ್ಯಾವಿಶ್ ಖರ್ಚುಗಳಿಗೆ ನಮ್ಮನ್ನು ಒಗ್ಗಿಸಿಕೊಳ್ಳದೆ, ಅಥವಾ ಈ ದೈನಂದಿನ ಖರ್ಚುಗಳೇನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಹಾಲಿಗೆ ಅಂತ ಇರಬಹುದು, ಅಥವಾ ರೇಷನ್ನಿಗೆ ಅಂತ ಇರ್ಬೋದು, ಅಥವಾ ಇನ್ನೊಂದು ಸ್ವಲ್ಪ ಇಲ್ಲ ಈ ಕೆಲಸ ಮಾಡದೇ ಹೋದರೆ ನಮಗೆ ಅನಿವಾರ್ಯ, ಫಾರ್ ಎಕ್ಸಾಂಪಲ್ ಮನೆ ಒಂದು ಸ್ವಲ್ಪ ಸೀಪೇಜ್ ಆಗ್ತಾ ಇರುತ್ತೆ, ಲೀಕೇಜ್ ಆಗ್ತಾ ಇರುತ್ತೆ, ಕೆಲವೊಂದು ಎಮರ್ಜೆನ್ಸಿ ವರ್ಕ್ಗಳಿಗೆ ಮಾತ್ರ ನಾವು ಹಣಕಾಸನ್ನು ಇನ್ವೆಸ್ಟ್ ಮಾಡ್ಕೊಳ್ಳೋದನ್ನು ಬಿಟ್ಟರೆ, ಲ್ಯಾವಿಶ್ ಆಗಿ ಅದ್ಧೂರಿಯಾಗಿ ಮಾಡಿಕೊಂಡ್ರೆ ಈ ಶನಿ ವಕ್ರಿ ಏನಾಗಿದೆ ಅದು ಹಣಕಾಸನ್ನು ಇಲ್ಲಿ ನಷ್ಟ ಮಾಡಿ ಮತ್ತೆ ಸಾಲಕ್ಕೆ ಮೂಲ ದಾರಿ ಮಾಡಿಕೊಡುತ್ತೆ ಎನ್ನುವಂಥದ್ದು, ಜೊತೆಗೆ ಕಾರ್ಯ ವಿಳಂಬಕ್ಕೂ ಕೂಡ ದಾರಿ ಆಗ್ತಾ ಇದೆ ಎನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾಗಿ ಈ ಎರಡನ್ನು ಕೂಡ ನೀವು ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಸಡನ್ ತಲೆನೋವುಗಳು, ರೆಸ್ಟ್ಲೆಸ್ನೆಸ್ ಇರುತ್ತೆ. ಅದೇ ರೀತಿ ಇಮ್ಯುನಿಟಿ ಡಿಪ್ ಆಗ್ತಾ ಇದೆ, ಒಂದು ಸ್ವಲ್ಪ ಯಾಕೋ ಎನರ್ಜಿ ಲೋ ಆಗ್ತಾ ಇದೆ ಅನ್ನುವಂಥ ಫೀಲ್ ಕೂಡ ಈ ವಾರ ಬರಬಹುದು. ಅದೇ ರೀತಿ ಹೆಲ್ತ್ ಚೆಕಪ್ಸ್ಗಳನ್ನು ಸಿಂಹರಾಶಿಯವರು ಈ ವಾರ ಅವಾಯ್ಡ್ ಮಾಡಬಾರ್ದು. ಈಗ ಡಾಕ್ಟರ್ ಹೇಳಿರ್ತಾರೆ, ಇಲ್ಲ ಈ ಡಯಾಬಿಟೀಸ್ಗೆ ಚೆಕಪ್ ಆಗಲಿ, ಅಥವಾ ಬಿ ಪಿಗಿರ್ಬೋದು, ಹಾರ್ಟ್ ರಿಲೇಟೆಡ್ ಇರ್ಬೋದು, ಹೀಗೆ ಯಾವುದಾದ್ರೂ ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳಿಗೆ ಡಾಕ್ಟರ್ಗಳು ಡೇಟನ್ನು ಕೊಟ್ಟಿರ್ತಾರೆ. ಆ ನಿಗದಿತ ಸಮಯ ಮತ್ತು ಡೇಟಿಗೆ ಕರೆಕ್ಟಾಗಿ ನಾವು ಹಾಜರಿರಬೇಕಾಗತ್ತೆ. ಆ ಎಲ್ಲ ಚೆಕಪ್ಸ್ಗಳನ್ನು ಈ ವೈದ್ಯರ ಮಾರ್ಗದರ್ಶನದ ಮುಖಾಂತರ ನಾವು ತೋರಿಸ್ಕೊಂಡು ಅವ್ರು ಏನೇನು ಮೆಡಿಕೇಷನ್ ಬರೀತಾರೆ, ಪ್ರಿಸ್ಕ್ರಿಪ್ಷನ್ ಬರೀತಾರೆ, ಅದನ್ನೆಲ್ಲವನ್ನು ಕೂಡ ನಾವು ತಗೊಳ್ಳೋದು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡುತ್ತೆ. ಇಲ್ಲ ಅಂತಂದರೆ ಇದು ಆರೋಗ್ಯದ ಮೇಲೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತೆ. ಇಲ್ಲ ಪರವಾಗಿಲ್ಲ, ನನ್ನ ಆರೋಗ್ಯ ಈ ವಾರ ಚೆನ್ನಾಗಿದೆ, ನನಗೆ ಇವತ್ತು ಐ ಆಮ್ ವೆರಿ ಗುಡ್, ಐ ಆಮ್ ಫಿಟ್ ಆ್ಯಂಡ್ ಫೈನ್, ಪರವಾಗಿಲ್ಲ, ನಾಳೆ ಹೋದ್ರಾಯ್ತು, ಇಂತಹ ನೆಗ್ಲಿಜೆನ್ಸಿಯನ್ನು ಮಾಡಬೇಡಿ ಅಂತ ಗ್ರಹಗತಿಗಳು ಸಿಂಹರಾಶಿಗೆ ತೋರಿಸ್ತಾ ಇದೆ. ಅದೇ ರೀತಿ ಈ ವಿದ್ಯಾರ್ಥಿಗಳಿಗೆ, ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಈ ವಾರ ಏನು ಅಂದರೆ ದೇ ಹ್ಯಾವ್ ಟು ಇನ್ಕಲ್ಕೇಟ್ ಆ್ಯಂಡ್ ಡೆವಲಪ್ ದ ಲಿಸನಿಂಗ್ ಸ್ಕಿಲ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ಅದರ ಅರ್ಥ ಏನು ಅಂದರೆ ನೀವು ಕೇಳುವ ಸ್ಕಿಲ್ಲನ್ನು ನೀವು ಬೆಳೆಸ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಸಹಪಾಠಿ, ನಿಮ್ಮ ವಿದ್ಯಾರ್ಥಿ ಏನು ನಿಮ್ಮ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ, ಅವರೇನಾದರೂ ನಿಮ್ಮ ಒಂದು ಪ್ರಾಬ್ಲಮ್ ಬಗ್ಗೆ ಅಥವಾ ಆ ವಿಷಯದ ಬಗ್ಗೆ, ಟಾಪಿಕ್ ಬಗ್ಗೆ ಹೇಳಕ್ಕೆ ಬಂದರೆ ಅವ್ರನ್ನ ಅಲ್ಲೇ ಅರ್ಧಕ್ಕೆ ನಿಲ್ಲಿಸಬೇಡಿ. ಅವ್ರೇನು ಹೇಳ್ತಾರೆ ಪೂರ್ತಿಯಾದ ವಿಷಯವನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಲಿಸನಿಂಗ್ ಸ್ಕಿಲ್ಸ್ ಈ ವಾರ ನಿಮ್ಮ ಈ ಸ್ಟಡಿ ಸ್ಕಿಲ್ಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಫೋಕಸ್ ಒಂದು ಸ್ವಲ್ಪ ಈ 27-28ಕ್ಕೆ ಆಚೆ ಈಚೆ ಆಗ್ಬೋದು. ಯಾಕೆಂದರೆ ಚಂದ್ರಗ್ರಹಣ ಇದೆ, ಅವತ್ತು ನೂಲು ಹುಣ್ಣಿಮೆ ಕೂಡ ಇರುವುದರಿಂದ ಸೊ ಅದನ್ನು ಸ್ವಲ್ಪ ನೀವು ಜಾಗೃತಿಯಾಗಿ ಆ 2 ದಿವಸ ನಾನು ವಿದ್ಯಾರ್ಥಿಗಳಿಗೆ ಮತ್ತು ಸಿಂಹರಾಶಿಯ ಎಂಟೈರ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ನೀವು ವೇಗದ ಚಾಲನೆ ಬೇಡ. ಬರೀ ಆ 2 ದಿವಸ ಅಂತಲ್ಲ, ಈ ಡಿಸೆಂಬರ್ 31ರವರೆಗೆ ವಿಶೇಷವಾಗಿ ಸಿಂಹರಾಶಿಯವರಿಗೆ ವಾಹನ ಅಪಘಾತ ಭಯ ಅಂತ ಕಾಡ್ತಾ ಇದೆ. ಹಾಗಾಗಿ ಈ ಗ್ರಹಣದ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಸಿಂಹರಾಶಿಯವರಿಗೆ ಈ 28ಕ್ಕೆ ಇರೋದ್ರಿಂದ ವೇಗದ ಚಾಲನೆ ಬೇಡ. ರಾತ್ರಿಯ ವೇಳೆ ಚಾಲನೆಯನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ಡ್ರಿಂಕ್ಸು, ನಾನ್ ವೆಜ್ಜು ಮತ್ತೊಂದರಿಂದ ತುಂಬ ಜಾಗೃತಿಯಾಗಿ ದೂರ ಇರಬೇಕಾಗತ್ತೆ 27-28ಕ್ಕೆ. ಅದನ್ನೊಂದು ನೋಡ್ಕೊಳ್ಳಿ. ಅದೇ ರೀತಿ ಅಜೀರ್ಣ, ಹೊಟ್ಟೆ ನೋವು, ಬ್ಯಾಕ್ ಪೇನ್, ಸ್ಮಾಲ್ ಕೈಂಡ್ ಆಫ್ ಲಿಗ್ಮೆಂಟ್ ಟಿಯರ್, ಹಾಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಅಂತ ತೋರಿಸ್ತಾ ಇದೆ. ಇದ್ರ ಬಗ್ಗೆ ಜಾಗೃತಿ ಆಗಿರಬೇಕಾಗತ್ತೆ. ಇನ್ನು
ಒಂದು ಪ್ರಯಾಣ ಕೂಡ, ದೂರದ ಪ್ರಯಾಣ ಕೂಡ ನಿಮ್ಮ ಕಾರ್ಡಲ್ಲಿದೆ, ಅದನ್ನು ಕೂಡ ನೀವು ಸಂತೋಷದಿಂದ ಮಾಡ್ಕೊಂಬರ್ಬೋದು. ಆದರೆ ರಾತ್ರಿಯ ಪ್ರಯಾಣದ ಸಂದರ್ಭದಲ್ಲಿ ಜಾಗ್ರತೆ. ಆಮೇಲೆ ಇಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಫ್ರಿಕ್ಷನ್ಸ್ ಆಗಬಹುದು, ಸಾಧ್ಯತೆ ಇದೆ. ಡಿಪ್ಲೊಮೆಟಿಕ್ ಆಗಿರುವಂಥದ್ದು ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಇನ್ನು ಇಲ್ಲಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಗೋಲ್ಡ್, ಆರೆಂಜ್, ಡೀಪ್ ರೆಡ್ ಕಲರ್ ಆಗಿ ಬರುತ್ತೆ. ಲಕ್ಕಿ ನಂಬರ್ 1, 10, 19 ಯಥೇಚ್ಛವಾಗಿ ಬಳಸ್ಕೋಬೋದು. ಭಾನುವಾರ ಲಕ್ಕಿ ಡೇ ಇರುತ್ತೆ. ಈಸ್ಟ್, ಪೂರ್ವ ದಿಕ್ಕಿನಿಂದ ಶುಭ ಸಮಾಚಾರ ಬರುವಂತಹ ಸಾಧ್ಯತೆ ಇದೆ. ಪ್ರತಿದಿನ ನೀವು ಕೆಲಸಕ್ಕೆ ಹೊರಡೋಕ್ಕಿಂತ ಮುಂಚಿತವಾಗಿ ಮನೆಯಿಂದ ಹೊರಗಡೆ ಬಂದು 2 ಹೆಜ್ಜೆ ಪೂರ್ವ ದಿಕ್ಕಿನಿಂದ ಮುಖ ಮಾಡಿ ನಡೆದು ಮತ್ತೆ ನಿರಂತರ ನಿಮ್ಮ ಯಾವ ದಿಕ್ಕಿಗೆ ಹೋಗ್ತೀರಿ ಆ ದಿಕ್ಕಿಗೆ ಹೊರಟ್ರೆ ಶುಭ ಅಂತ ತೋರಿಸುತ್ತೆ. ವೀಕ್ಷಕರೇ, ಅದೇ ರೀತಿ ನೋಡಿ, ಈ ಶ್ರಾವಣ ಮಾಸ ನಡೀತಾ ಇದೆ. ನಾವು ಸಾಕಷ್ಟು ಕಡೆಗೆ ವಾಸ್ತು ವಿಸಿಟ್ಗೆ ಅಂತ ಹೋಗಿರ್ತೀವಿ. ಅಲ್ಲಿ ನಮಗೆ ಮಿರಾಕಲ್ ಅನುಭವಗಳಾಗ್ತಾ ಇದೆ. ನಾವು ಒಂದು ಕಡೆ ಹೋಗಿದ್ವಿ ವಾಸ್ತು ವಿಸಿಟ್ಗೆ. ಅವ್ರು ಹೇಳಿದರು, ಗುರುಗಳೇ ನೋಡಿ, ನೀವು ಬಂದ ತಕ್ಷಣ ನಿಮಗೆ ಗುಡ್ ನ್ಯೂಸ್ ಕೊಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ವಿ. ಏನು ನೀವು ಕಳಿಸಿದ ಶ್ರೀಚಕ್ರ ಯಂತ್ರ ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಮನೆಗೆ ಬಂದ ತಕ್ಷಣ ಒಂದು ನೆಗೆಟಿವ್ ವಿಚಾರವನ್ನು ಹೊರಗಡೆ ಹಾಕ್ತು. ಯಾರೋ ಅವರ ದೂರದ ಸಂಬಂಧಿಗಳು, ಅವ್ರಿಗೆ ಆಗದವರು ಮನೆಗೆ ತಂದು ಆ ಒಂದು ನೆಗೆಟಿವ್ ವಸ್ತುವನ್ನು ಹಾಕಿದಾಗ ಮನೆಯಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಆಗಿತ್ತಂತೆ. ಆ ಸಂದರ್ಭದಲ್ಲಿ ಅವರು ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡ್ರು. ಬುಕ್ ಮಾಡ್ಕೊಂಡ ತಕ್ಷಣ ಮನೆಯಲ್ಲಿ ಎಲ್ಲ ಒಂದು ಲೆವೆಲಿಗೆ ಬಂತು. ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ಆ ವಸ್ತು ಹೊರಗಡೆ ಬಂತು. ನೋಡಿ, ಶ್ರೀಚಕ್ರ ಯಂತ್ರ ಬರೀ ಹಣವನ್ನು ಆಕರ್ಷಣೆ ಮಾಡಿ ತರುತ್ತೆ ಅಂತ ಅಷ್ಟೇ ಅಲ್ಲ, ಆರೋಗ್ಯ ಅಂತ ಅಷ್ಟೇ ಅಲ್ಲ, ನೆಮ್ಮದಿ ಸಂಪತ್ತು ಅಷ್ಟೇ ಅಲ್ಲ, ನಮ್ಮನ್ನು 360 ಡಿಗ್ರಿ ಕಾಪಾಡುತ್ತೆ. ಹಾಗಾಗಿ ವೀಕ್ಷಕರೇ, ಈಗ ಶ್ರಾವಣ ಮಾಸ ನಡೀತಾ ಇದೆ. ಶ್ರವಣ ಅಂದರೆ ಕೇಳುವಂಥದ್ದು. ಸಾಕ್ಷಾತ್ ಪರಮೇಶ್ವರ ಭಕ್ತರ ಕಷ್ಟಗಳನ್ನು, ಆಸೆಗಳನ್ನು ಒಂದು ಕೇಳಿ ಅವರ ವಿಷಯಗಳನ್ನು ಪೂರ್ಣ ಮಾಡೋದಕ್ಕೆ ಅಂತ ಸಾಕ್ಷಾತ್ ಈಶ್ವರನೇ ಕೂತಿರುವಂತಹ ಮಾಸ ಅಂತ ಒಂದು ನಂಬಿಕೆ ಇದೆ ವೀಕ್ಷಕರೇ. ದಯಮಾಡಿ ಈ ಒಂದು ಮಾಸದಲ್ಲಿ ತಾವು ಕ್ವಿಕ್ ಆ್ಯಕ್ಷನನ್ನು ಏನು ತಗೋಬೇಕು ಅಂದರೆ, ಈಗ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಏನು ಬುಕ್ ಮಾಡ್ಕೋಬೇಕು? ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೋಬೇಕು. ಯಾಕೆ ಅಂದರೆ ನೀವು ನಮಗೆ ಹೇಳ್ತಿರಲ್ಲ, ವಿಷನ್ನು ಬರೆದು ಕಳಿಸ್ತೀರಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ನಿಮ್ಮ 1, 2, 3, 4 ಎಷ್ಟು ವಿಷಯದ ಎಲ್ಲವನ್ನು ಬರೆದು ಕಳಿಸಿ. ಅದರ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ಕಳಿಸಿ. ನಿಮ್ಮ ವಿಶ್ವ ಪ್ರಕಾರ ನಾವು ಶ್ರಾವಣ ಮಾಸದಲ್ಲಿ ಆ ಅಷ್ಟಸಿದ್ಧಿ ಪೀಠದ ಮೇಲೆ ಕುಬೇರ ಲಕ್ಷ್ಮಿ ಯಾಗ ಮಾಡಿ ಅದನ್ನು ಸಿದ್ಧಿ ಮಾಡಿ ಎನರ್ಜೈಸ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀವಿ. ಶ್ರಾವಣ ಮಾಸದಲ್ಲಿ ಸಿದ್ಧಿಗೊಂಡಂತಹ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬಂದರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ವೀಕ್ಷಕರೇ. ಸಾಲ ತೀರಿಸ್ಕೋತೀರಾ, ಸೋಲಿನಿಂದ ಹೊರಗಡೆ ಬರ್ತೀರಾ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ನಿಮ್ಮ ಮನೆಯಲ್ಲಿ ಆಗಲಾರದ ಕೆಲಸಗಳಾಗುತ್ತೆ. ಎಷ್ಟೋ ದಿವಸದಿಂದ ನೀವು ಬಾಡಿಗೆ ಮನೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ, ಸ್ವಂತ ಮನೆಗೆ ಹೋಗೋಕ್ಕಾಗ್ತಿರೋದಿಲ್ಲ, ಸೈಟ್ ಕೊಳ್ಳೋಕ್ಕಾಗ್ತಿರೋದಿಲ್ಲ, ಟೂ ವೀಲರಲ್ಲೇ ಓಡಾಡ್ತಿರ್ತೀರಾ, ಒಂದು ಕಾರನ್ನು ಕೊಳ್ಳಬೇಕು ಅನ್ನೋ ಕನಸು ನನಸಾಗ್ತಾ ಇರೋದಿಲ್ಲ. ಹಾಗಾಗಿ ವೀಕ್ಷಕರೇ, ಈ ಶ್ರೀಚಕ್ರ ಯಂತ್ರವನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಶ್ರಾವಣ ಮಾಸ ಜಾರಿ ಹೋಗ್ತಾ ಇದೆ, ಕೈಯಿಂದ ತಪ್ಪಿ ಹೋಗ್ತಾ ಇದೆ, ಬಿಡಬೇಡಿ. ಇನ್ನೇನು ಸ್ವಲ್ಪ ದಿವಸ ಮಾತ್ರ ಉಳಿದಿದೆ. ತಕ್ಷಣ ನೀವು ಆ ಡೇಟಿಗೆ ಬುಕ್ ಮಾಡ್ಕೊಳ್ಳೋಣ, ಈ ಶುಭ ದಿನ ಬುಕ್ ಮಾಡ್ಕೊಳ್ಳೋಣ, ಆ ದಿವಸ ಬರಲಿ, ಹಬ್ಬ ಬರಲಿ ಅಂತ ಕಾಯ್ತಾ ಕೂರಬೇಡಿ. ಯಾಕೆಂದರೆ ಶ್ರಾವಣ ಮಾಸದ ಪ್ರತಿ ದಿನವೂ ಕೂಡ ಹಬ್ಬದ ದಿನವೇ. ಹಾಗಾಗಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ, ಬುಕ್ ಮಾಡ್ಕೊಳ್ಳಿ. 30 ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ತೀವಿ. ಅದು ಮನೆಗೆ ಬಂದ ಮೇಲೆ ಭಾಗ್ಯೋದಯವಾಗುತ್ತೆ ವೀಕ್ಷಕರೇ. ಸಾಕಷ್ಟು ಶ್ರೀಮಂತರಾಗ್ತೀರಾ, ಅದರಲ್ಲಿ 2 ಮಾತಿಲ್ಲ. ಆಲ್ರೆಡಿ ನಾನು ಲಕ್ಷಾಂತರ ಜನಕ್ಕೆ ನನ್ನ ಕೈಯಿಂದ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಎಲ್ಲರೂ ಲೈವ್ ಮತ್ತು ಪಾಡ್ಕಾಸ್ಟಿಗೆ ಬಂದು ಸಂತೋಷವನ್ನು ಹಂಚ್ಕೋತಾ ಇದ್ದಾರೆ. ನೀವು ಅದರಲ್ಲಿ ಒಬ್ಬರಾಗ್ತೀರಾ ಅಂತ ಹೇಳ್ತೀನಿ. ಹಾಗೆ ವೀಕ್ಷಕರೇ, ಈ ವಾರದ 2 ನಾನು ರೆಮಿಡಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಂಹರಾಶಿಯವರಿಗೆ. ಒಂದು, ಬರುವಂತಹ ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 6 ದಾಸವಾಳದ, ಕೆಂಪು ದಾಸವಾಳದ ಹೂವನ್ನು ಕೊಟ್ಟು ಅಮ್ಮನವರಿಗೆ ಒಂದು 10 ರೂಪಾಯಿ ಕುಂಕುಮಾರ್ಚನೆ ಮಾಡಿಸಿ ಬನ್ನಿ. ಅಲ್ಲೇ ಕೂತ್ಕೊಂಡು ದೇವಿಯ ಮುಂದೆ ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರ ಬಾಯಿ ಬಿಟ್ಟು ಹೇಳಬೇಡಿ, ಬೀಜ ಮಂತ್ರ ನಿಮಗೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ. ಅದನ್ನು ದೇವಿಯ ಮುಂದೆ ಕೂತ್ಕೊಂಡು 108 ಸಲ ಹೇಳ್ಬನ್ನಿ. ಇನ್ನು ಪ್ರತಿದಿನ, ವಾರದ ಪ್ರತಿ ದಿನವೂ ಕೂಡ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಪವಮಾನ ಜಗದ ಪ್ರಣ ಎನ್ನುವ ಭಕ್ತಿಗೀತೆ ಅಪ್ಲೋಡ್ ಆಗಿದೆ. ಅದನ್ನು ಕೇಳಿ. ಅದ್ರ ಜೊತೆಗೆ ಹನುಮಾನ್ ಚಾಲಿಸ ಕೂಡ ಸಿಗುತ್ತೆ ಜೀತ್ ಮೀಡಿಯಾದಲ್ಲಿ. ಇಷ್ಟು ಮಾಡ್ಕೊಳ್ಳಿ. ಸಿಂಹರಾಶಿಯವರಿಗೆ ಅದ್ಭುತವಾದ ಫಲಗಳು. ನೀವೇ ರಿಸಲ್ಟ್ ಮಾಡ್ತೀರಾ, ನಾನೇನು ಹೆಚ್ಚು ಹೇಳೋದು ಬೇಡ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.